ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಸಿದ್ದರಾಮಯ್ಯನವ್ರಿಗೆ ಅರಗಿಸಿಕೊಳ್ಳಲಾರದಂಥ ಒಂದು ಶಾಕ್ ಕೊಟ್ರ ಚುನಾವಣಾ ಚಾಣಕ್ಯ ಸುನಿಲ್ ಕಣಗೋಲು. ಈಗ ಕೈಪಾಳ್ಯದಲ್ಲಿ ಸದ್ದು ಮಾಡ್ತಿರುವಂಥ ಹೊಸ ವಿಚಾರ ಇದು. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಟಿಕೆಟ್ ಜಟಾಪಟಿ ಜೋರಾಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟೈಟ್ ಫೈಟ್ ಕರ್ನಾಟಕದಲ್ಲಿ ಏರ್ಪಡುತ್ತೆ. ಯಾಕಂದ್ರೆ ಹೆಚ್ಚು ಶಾಸಕರಿರುವಂಥ ಕಾಂಗ್ರೆಸ್ ಅಷ್ಟು ಸುಲಭವಾಗಂತೂ ಬಿಟ್ಕೊಡಲ್ವಲ್ಲ. ಹೀಗಿರುವಾಗ ಸಿದ್ದರಾಮಯ್ಯನವ್ರಿಗೆ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರಿಗಿದು ಅತಿ ದೊಡ್ಡ ಆಘಾತದ ಸುದ್ದಿ. ಏನು ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗಳು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣ ಆಯಿತು. ಅದು 10,000 ಕೋಟಿ ಮುಸಲ್ಮಾನ್ ಸಮುದಾಯಕ್ಕೆ ಅನುದಾನ ಅಥವಾ ಗಿಫ್ಟ್ ಅನ್ನುವಂಥ ವಿಚಾರ ಇರಬಹುದು. ಹಿಜಾಬ್ ಗಲಾಟೆ ಮತ್ತೆ ಮುಂಚೂಣಿಗೆ ಬಂದಿದ್ದು, ಮತ್ತೆ ಪರಿಶೀಲಿಸ್ತೀವಿ ಅಷ್ಟೇ, ಇನ್ನು ವಾಪಸ್ ತಗೊಂಡಿಲ್ಲ ನಿಷೇಧವನ್ನು ಅಂತ ಹೇಳಿದ್ದು, ಎಲ್ಲಾನು ಒಂದು ಹೇಳೋದಕ್ಕೆ ಹೋಗಿ ಇನ್ನೊಂದು ಆಗ್ತಿದೆ ಅನ್ನೋ ಥರ ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆಯನ್ನು ತಂದಿರ್ತಿದೆ. ಈಗಲೇ ಅದರ ಪರಿಣಾಮ ಗೊತ್ತಾಗದೇ ಇದ್ರು ಅದು ರಾಜಕೀಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಸ್ತ್ರವಾಗುತ್ತೆ ಶತ್ರುಗಳಿಗೆ ಅನ್ನೋದ್ರಲ್ಲ ಅನುಮಾನನೇ ಇಲ್ಲ. ಬಿಜೆಪಿಗಾಗಲೇ ಶುರು ಮಾಡಿಬಿಟ್ಟಿದೆ. ಹೀಗಿರೋವಾಗ ಇದು ಸುನಿಲ್ ಕಣಗೋಲು ಸ್ಟ್ರಾಟಜಿಸ್ಟ್ ಕರ್ನಾಟಕದಲ್ಲಿ ಈ ಗೆಲುವು, ಭರ್ಜರಿ ಗೆಲುವು ಸಿಗೋದಕ್ಕೆ ಪ್ರಮುಖ ಕಾರಣ ಆಗಿರುವಂತಹ ಇಲ್ಲಿನ ನಾಡಿ ಮಿಡಿತವನ್ನ ಅಚ್ಚುಕಟ್ಟಾಗಿ ರಿಪೋರ್ಟ್ ಮಾಡಿಕೊಟ್ಟಂತಹ ಸುನಿಲ್ ಕಣಗೋಲು ಕೊಟ್ಟಿರುವಂತಹ ರಿಪೋರ್ಟ್ ಈಗ ಸಿದ್ದರಾಮಯ್ಯನವ್ರಿಗೆ ಅರಗಿಸಿಕೊಳ್ಳಲಾರ್ದ ತುತ್ತಾಯ್ತಾ. ಏನು ಹಾಗಾದ್ರೆ ಮುಸಲ್ಮಾನ್ ಸಮುದಾಯಕ್ಕೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಬೇಡ, ಅವ್ರಿಗೆ ಹಾಗಂತ ಅನ್ಯಾಯ ಮಾಡೋದು ಅಂತ ಅಲ್ಲ, ಬೇರೆ ಸ್ಥಾನಮಾನ ಕೊಡೋದು. ಕೆಲವು ಕ್ಷೇತ್ರಗಳಲ್ಲಿ ನಮಗೆ ಹಿಂದುಳಿದ ದಲಿತ ಸಮುದಾಯದ ನಾಯಕರಿಗೆ ಕೊಟ್ಟರೆ ವರ್ಕೌಟ್ ಆಗುತ್ತೆ. ಈಗ ಜಮೀರ್ ಅಹಮದ್ ಖಾನ್ ಅವರು ಕನಿಷ್ಠ 3 ಕೊಡಲೇಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟುಬಿಟ್ಟಿದ್ದಾರೆ. ಯಾಕಂದರೆ ನಮಗೆಲ್ಲ ಕಡೆ ಸಾಲಿಡ್ ಆಗಿ ಸಮುದಾಯದ ಮತಗಳು ಸಿಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ 23 ಚುನಾವಣೆಯಲ್ಲೂ ಕೂಡ ನಮ್ಮ ಗೆಲುವಿಗೆ ಪ್ರಮುಖ ಪಾತ್ರ ಮುಸಲ್ಮಾನ್ ಸಮುದಾಯದ ಆಶೀರ್ವಾದ. ಹಾಗಾಗಿ 3 ಟಿಕೆಟ್ ಕೊಡಲೇಬೇಕು ಅನ್ನೋ ಡಿಮ್ಯಾಂಡ್ ಇದೆ. ಕಳೆದ ಬಾರಿನೂ ಡಿಮ್ಯಾಂಡ್ ಇತ್ತು, ಬಟ್ ಡಿಮ್ಯಾಂಡ್ಗೆ ತಕ್ಕಂತೆ ಟಿಕೆಟ್ ಕೊಡೋಕ್ಕಾಗಲಿಲ್ಲ ಮುಸಲ್ಮಾನ್ ಸಮುದಾಯಕ್ಕೆ. ಈ ಸಲ ಅದು ಕೂಡ ಬೇಡ, ಬೇರೆ ಸ್ಥಾನಮಾನಗಳನ್ನು ಕಲ್ಪಿಸ್ಕೊಡಿ. ಬಿಟ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿರಂತರವಾಗಿ ಗೆದ್ದುಕೊಂಡು ಬಂದಿರುವಂಥ ಕಡೆ ಬೆಂಗಳೂರು ಸೆಂಟ್ರಲ್ PC ಮೋಹನ್ ನಿರಂತರವಾಗಿ ಗೆದ್ದಿದ್ದಾರೆ. ಕಳೆದ ಬಾರಿಯಲ್ಲಿ ಮುಸ್ಲಿಂ ಟಿಕೆಟ್ ಕೊಟ್ಟಿದ್ರು. ಈ ಸಲ ಅಲ್ಲಿ ಬೇರೆ ಪ್ರಯೋಗ ಮಾಡೋ ಮೂಲಕ ನಾವು ಗೆದ್ಕೊಳ್ಬಹುದು ಅನ್ನುವಂಥ ಒಂದು ರಿಪೋರ್ಟನ್ನು ಸುನಿಲ್ ಕಣಗೋಲು ಇಟ್ಟಿರೋದು. ಸೊ ಮುಸಲ್ಮಾನ್ ಸಮುದಾಯ ವೋಟ್ ಬೇಕು ನಮಗೆ, ನಾಯಕರಿಗೆ ಟಿಕೆಟ್ ಬೇಡ, ಸ್ಥಾನಮಾನ ಬೇಡ ಅನ್ನೋ ಥರ ಆಗಿಬಿಟ್ರೆ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಬಹಳ ಕಾಸ್ಟ್ಲಿ ಆಗಬಹುದು. ಈ ತೀರ್ಮಾನವನ್ನು ತಗೊಂಡ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಇಷ್ಟ ಇದ್ರೂ ಇಲ್ಲದೆ ಇದ್ರೂ ಹೈಕಮಾಂಡ್ ಸರ್ವೆ ರಿಪೋರ್ಟ್ಗೆ ಕಟ್ಟು ಬೀಳಬೇಕಾಗತ್ತೆ. ಸೊ ಹೈಕಮಾಂಡ್ ಕಡೆಯಿಂದ ಸ್ಟ್ರಾಟಜಿಸ್ಟ್ ಆಗಿ ನೇಮಕ ಆಗಿರುವಂಥ ಸುನಿಲ್ ಕಣಗೋಲು ಹೇಳ್ತಾ ಇರೋದು ಇದನ್ನೇ. ಬೇರೆ ಸ್ಥಾನಮಾನವನ್ನು ಕೊಡಿ, ಕಾಳಜಿ ಮತ್ತೊಂದು ಮಾಡೋಣ, ಆದರೆ ಟಿಕೆಟ್ ಈ ಸಲ ಬೇಡ, ಗೆಲುವಿನ ಮಾನದಂಡ ಅಷ್ಟೇ ಕನ್ಸಿಡರ್ ಮಾಡೋದಾದ್ರೆ ಅಂತ ಹೇಳಿರೋ ಬಗ್ಗೆ ಈಗ ಚರ್ಚೆ ಜೋರಾಗಿದೆ. ಹೀಗಾಗ್ಬಿಟ್ರೆ ಸಮುದಾಯಕ್ಕೆ ಯಾವ ಮೆಸೇಜ್ ಹೋಗುತ್ತೆ? ಈಗಾಗಲೇ ನೋಡಿ, ಹಿಜಾಬ್ ನಿಷೇಧ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಮತ್ತೆ ಟರ್ನ್ ತಗೊಂಡ್ರು ಸಿದ್ದರಾಮಯ್ಯನವರು. ಪರಿಶೀಲಿಸ್ತೀವಿ ಮತ್ತೊಂದು ಅಂದರು. ಖಡಕ್ ನಿರ್ಧಾರ ತಗೊಳೋಕ್ಕಾಗ್ತಿಲ್ಲ ಅಂತ ಅಲ್ಲಿ OIC KTR ಎಲ್ಲ ಮುಗಿ ಬೀಳ್ತಾ ಇದ್ದಾರೆ. ರಾಷ್ಟ್ರವ್ಯಾಪಿ ಇದು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಮಾತು ಕೊಟ್ಟು ತಪ್ಪೋದ್ರಲ್ಲಿ ಎತ್ತಿದ ಕೈ ಅಂತ. ಅಂಥದ್ರಲ್ಲಿ ಇಲ್ಲಿ ಟಿಕೆಟ್ ಕೊಡದೆ ಹೋದರೆ ಅದು ಸಮುದಾಯ ಉಲ್ಟಾ ಹೊಡೆಯೋ ಥರ ಮಾಡಬಹುದು. ಕಾಂಗ್ರೆಸ್ ಜೊತೆಗೆ ಗಟ್ಟಿಯಾಗಿ ನಿಂತಿರುವಂಥ ಮುಸಲ್ಮಾನ್ ಮತಗಳೂ ಕೂಡ ಸಮಸ್ಯೆ ಆಗಬಹುದು ಕಾಂಗ್ರೆಸ್ಗೆ. ಇದು ಈಗ ಅರಗಿಸ್ಕೊಳ್ಳಲಾರದು ತುತ್ತಾಗ್ತಿದೆಯಾ ಸಿದ್ದರಾಮಯ್ಯನವ್ರಿಗೆ? ಈಗ ನೋಡಿ, ಕಳೆದ ಡೇಟಾ ಪ್ರಕಾರ ನಾವು ಮಾತಾಡೋದಕ್ಕೆ ಹೋದರೆ 2014-19 ಅಂಕಿಅಂಶಗಳನ್ನು ಮುಂದೆ ಇಡ್ತಾ ಇದ್ದೀವಿ. ಮುಸಲ್ಮಾನ್ ಸಮುದಾಯದ ಹಿಡಿತಾ ಇರುವಂತಹ ಕ್ಷೇತ್ರಗಳಲ್ಲಿ ಚಾಮರಾಜಪೇಟೆ, ಶಾಂತಿನಗರ, ಶಿವಾಜಿನಗರ, ಮಂಗಳೂರು, ನರಸಿಂಹರಾಜ, ಕಲಬುರಗಿ ನಾರ್ತ್, ಬೀದರ್, ಇಲ್ಲೆಲ್ಲ ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿನೇ ಚಾಯ್ಸ್ ಆಗಿದೆ ಮತದಾರರಿಗೆ. ಅಂದರೆ ಒಳ್ಳೆ ಮತಗಳನ್ನು ಪಡ್ಕೊಂಡು ಬಂದಿದ್ದಾರೆ. ಜಮೀರು, ಹ್ಯಾರಿಸ್ ಇರುವಂಥ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ 2ನೇ ಸ್ಥಾನದಲ್ಲಿದೆ. ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಂಡಿದೆ. ಇದು ಇಂಟ್ರೆಸ್ಟಿಂಗ್. ಅಂಥದ್ರಲ್ಲಿ ಈ ಸಲ ಮುಸಲ್ಮಾನ್ ಮಹಿಳೆಯರ ಸಪೋರ್ಟ್ ಭರ್ಜರಿಯಾಗಿ UCC ತಲಾಕ್ ಬ್ಯಾನ್ ವಿಚಾರದಲ್ಲಿ ಬಿಜೆಪಿ ಪರವಾಗಿರುವಾಗ ಆ ಕುರಿತಂತೆ ಸರ್ವೆ ಸಮೀಕ್ಷೆಗಳು ರಿಪೋರ್ಟನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ ಮೋದಿ ಬಿಜೆಪಿ ಟೀಮ್ ಪಾಸ್ಮಾಂಡ ಸಮುದಾಯದ ಓಲೈಕೆಗೆ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಜೊತೆಗೆ ಮೋದಿ ಮಿತ್ರ ಪ್ರತಿ ಕ್ಷೇತ್ರದಲ್ಲೂ ಕೂಡ, ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲೂ
ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಒಂದು ಸಮಾವೇಶ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಆಗ್ತಿದೆ. ಹೀಗಿರುವಾಗ ಕಾಂಗ್ರೆಸ್ಗೆ ಈ ಟಿಕೆಟ್ ಕೊಡದಿರುವಂಥ ನಿರ್ಧಾರ ಲಾಭ ಆಗುತ್ತೆ ಅಂತ ಮಾಡೋದಕ್ಕೆ ಹೋಗಿ ಮತ್ತೊಂದು ರೀತಿಯಲ್ಲಿ ಉಲ್ಟಾ ಹೊಡೆಯುವ ಚಾನ್ಸಸ್ ಇದೆಯಾ? ಕರ್ನಾಟಕದಲ್ಲಿ ಸಮುದಾಯಗಳನ್ನು ಮ್ಯಾನೇಜ್ ಮಾಡಬೇಕು, ಜಾತಿ ಗಣತಿ ಬೇರೆ ಉಲ್ಟಾ ಹೊಡೆಯೋ ಥರ ಕಾಣಿಸ್ತಾ ಇದೆ. ಅದನ್ನು ಸಿದ್ದರಾಮಯ್ಯನವರು ಕೊನೆ ಕ್ಷಣದಲ್ಲಿ ಈಗ ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಹೇಳಿದವರು ಸೈಲೆಂಟ್ ಆಗಬಹುದು, ಮುಂದೆ ನೋಡೋಣ ಅಂತ. ಅದು ಕೂಡ ಮಾಡಿದ್ರೆ ಒಂದು ಸಮುದಾಯ ತಿರುಗೇಳುತ್ತೆ, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಸಮುದಾಯಗಳು. ಮಾಡದೇ ಇದ್ದರೆ ಹಿಂದ ವರ್ಗದವರು ಇಷ್ಟೇ ಅಪ್ಪ ಇವರು ಅಂತ ಅಂದ್ಕೊಳ್ಬಹುದು. ಸೊ ಏನು ಮಾಡಿದ್ರು ಕಷ್ಟ. ಈಗ ಮುಸಲ್ಮಾನ್ ಟಿಕೆಟ್ ವಿಚಾರದಲ್ಲೂ ಅಷ್ಟೇ, ಸಿದ್ದರಾಮಯ್ಯನವರು ಒಬ್ಬರೇ ಪಟ್ಟು ಹಿಡಿದು ಹೈಕಮಾಂಡ್ ಮನವೊಲಿಸುವಂಥ ರಿಸ್ಕ್ ತೊಗೊಳ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಇನ್ನಿತರ ಪ್ರಮುಖ ನಾಯಕರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು. ಕಾಂಗ್ರೆಸ್ ಕಾರ್ಯಕರ್ತರೇ ಓಟ್ ಹಾಕಲ್ಲ ರೀ, ಇನ್ಯಾರು ಓಟ್ ಹಾಕ್ತಾರೆ, ಮೈನಾರಿಟಿ ಟಿಕೆಟ್ ಬೇಡ ಅನ್ನೋ ಥರದ್ದೆಲ್ಲ ಗ್ರೌಂಡ್ ರಿಪೋರ್ಟ್ ಸಿಕ್ಕಿದೆಯಂತೆ ಸುನಿಲ್ ಕಣಗೋಲು ಕೈಗೆ. ಹಾಗಾಗಿ ಈ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವರದಿಗಳು ಸಿಕ್ಕಾಪಟ್ಟೆ ಈಗ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಿದೆ. ಅದರ ಬೆನ್ನಲ್ಲೇ ರಹೀಂ ಖಾನ್ ಅವರೆಲ್ಲ ಕೊಡುತ್ತೆ ಸುದ್ದಿಗಳಷ್ಟೇ, ತಲೆ ಕೆಡಿಸ್ಕೊಳ್ಳಲ್ಲ, ನಾವು 2-3 ಟಿಕೆಟ್ ಸಿಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಜಮೀರ್ ಅವರು ಅದೇ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಈ ಸಲ ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂತೆ ಈ ಸುದ್ದಿ ಯಾಕೆ ಬಂತು ಅಂತ ಕೇಳಿದ್ರೆ, ಹೈಕಮಾಂಡ್ ಮಟ್ಟದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿರೋದ್ರಿಂದ ಮೈನಾರಿಟಿ ಟಿಕೆಟ್ ಬೇಡ, ಸಾಫ್ಟ್ ಹಿಂದುತ್ವ ಅಥವಾ ರಾಮ ಮಂದಿರ ಸದ್ದು ಮಾಡ್ತಿರೋ ಹೊತ್ತಲ್ಲಿ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಲೆಕ್ಕಾಚಾರ ಮಾಡಬೇಕು ಅಂತನೋ ಏನಾದರೂ ಇರಬಹುದು. ಇದು ಲಾಭಕ್ಕಿಂತ ಮತ್ತೆ ನಷ್ಟವನ್ನು ತಂದಿಡ್ಲಿದೆಯಾ? ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಬದಿಗೊತ್ತಿ ಇಲ್ಲಿ ಟಿಕೆಟ್ ಕೊಡೋದಕ್ಕೆ ಹೋದರೆ ಅದು ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗಬಹುದಾ? BJPಗೆ ಹೇಗೂ ಮುಸಲ್ಮಾನ್ ಹಿಡಿತಾ ಇರುವ ಕ್ಷೇತ್ರಗಳಲ್ಲೂ ಪ್ಲಸ್ ಆಗ್ತಾ ಬರ್ತಾ ಇದೆ. ಈ ಸಲದ ಕಥೆ ಏನು ಕರ್ನಾಟಕದಲ್ಲಿ ಅನ್ನೋದೇ ಇಂಟ್ರೆಸ್ಟಿಂಗ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.